ಎಲ್ಲರ ಮನೆಗಳಲ್ಲೂ ಒಂದು ಬೆಕ್ಕನ್ನು ಸೇರ್ಕೊಂಡಿರ್ತಾರೆ. ಆ ಬೆಕ್ಕು ಒಂದ್ಸಲ ಸೇರ್ಕೊಂತು ಅಂತ ಹೇಳಿದ್ರೆ ಅದನ್ನು ಆಚೆ ಕಳಿಸೋದೇ ದೊಡ್ಡ ಸಾಹಸ. ಅದೇ ರೀತಿ ನಮ್ಮ ಈ ದೃಶ್ಯರಾಗ ರಂಗ ಸಂಗಮದ ಸಮಾರಂಭ ಕಾರ್ಯಕ್ರಮದಲ್ಲಿ ಒಂದು ಬೆಕ್ಕು ಸೇರ್ಕೊಂಡಿದೆ. ಅದು ಅಂತಿಂತಹ ಬೆಕ್ಕಲ್ಲ, ಘಾಟಿ ಬೆಕ್ಕು, ಚೂಟಿ ಬೆಕ್ಕು, ಬಹಳ ಮೊಂಡು ಬೆಕ್ಕು. ಈಗ ಮುಂದಿನ ದೃಶ್ಯ ವೈಭವ ಚೋರಾಚರಣ ದಾಸ ನಾಟಕದ ಆಯ್ದ ದೃಶ್ಯ. ರಚನೆ ಹಬೀಬ್ ತನ್ವೀರ್, ರಾಗ ಸಂಯೋಜನೆ ರಂಗಭೀಷ್ಮ ಬಿ.ವಿ. ಕಾರಂತರು. ಈಗ ನಿಮ್ಮ ಮುಂದೆ ಬೆಕ್ಕು. ನೀವೇನ್ ಮರ್ಯ ಮೇಕಪ್ ಮಾಡ್ಕೊಂಡು ಒಳ್ಳೆ ದಯ್ಯ ಕುಂತ ಕೂತವ್ರೆ. ನಾಟಕ ಮಾಡ್ತಾ ಇದ್ದೀರಾ? ಗಾಡಿ ಇವತ್ತೇನಾದ್ರೆ ಈ ಪೊಲೀಸ್ ಅಪ್ಪನ ಕೈಯಲ್ಲಿ ಸಿಕ್ಕಾಕೊಂಡಿದ್ರ ಚೆನ್ನಾಗಿ ರೂಪಾಕಿರೋ ನೋಡು. ನಾನು ಗೊತ್ತಲ್ಲ, ಚೋರಾಚರಣ ದಾಸ. ಆ ಪೊಲೀಸ್ ಅಪ್ಪನಿಗೆ ಹ್ಯಾಂಗೆ ಚಲನೆ ತಿಳಿಸ್ಬೇಕಂತ ಹಂಗೆ ಈ ಪೊಲೀಸ್ ಏನಾದ್ರು ಈ ಕಡೆ ಬಂದ್ರೆ ಸ್ವಲ್ಪ ನನಗೆ ಇನ್ಫಾರ್ಮ್ ಮಾಡಿ. ನನ್ನ ಕೈ ಸಿಕ್ಕಾಕಣಿಕೆ ಕಣ ಇನ್ ತಪ್ಪಿಸ್ಕೊಂಡು ಹೋಗೋದ ಮರ್ತ್ಬಿಡೆ. ಈ ಕಡೆ ಈ ಕಡೆ ಏನು ನಿಮ್ಮನ್ನೆಲ್ಲ ನೋಡಿದಂಗಲ್ಲ ಸರ್. ನಾನು ಕಣ ಹವಾಲ್ದಾರ ಹೊಳೆ ಹುಲಿ ಟಿಪ್ಪು ಸುಲ್ತಾನ್ಗಿಂತ. ಸರ್ ಈ ಸರ್ಗುರ್ತಾ ಹೋಗ್ಬೇಡಿ ಸರ್.
ಯಾಕ ಇತ್ತೀಚೆಗೆ ಹುಲಿ ಕಾರ್ಯಾಚರಣೆ ಜಾಸ್ತಿ ನಡೆದೈತೆ. ಹೌದಾ? ನೀವು ಬೇರೆ ಹಳೆ ಹುಲಿ ಅಂತೀರಿ. ಹಿಡಿದು ಬೋಂಡ್ ಹಾಕ್ಬಿಟ್ರೆ ಅದಿರ್ಲಿ ಆ ಗಂಟಲೇನೆ ಸರ್, ಇದ್ರಲ್ಲಿ ಏನು ಸರ್? ಮರ್ಯಾದೆಯಿಂದ ಆ ಗಂಟನ್ನ ಕಟ್ಟು ಕೆಳಗೆ ಮಾಡ್ಬಿಟ್ರೆ ಇಲ್ಲಾಂದ್ರೆ ಇಲ್ಲ ಅಂದ್ರೆ ನಿನ್ ತಲೆನ ಖಚಕ್ಕಂತ ಕಟ್ ಮಾಡಿ ನೆಲದ ಮೇಲೆ ಇಟ್ಟುಬಿಡ್ತೀನಿ. ನನ್ನ ಕತ್ತಿನ ಕತ್ತರಿಸಿ ನೆಲದ ಮೇಲೆ ಇಟ್ಟು ಬಿಡ್ತಾರಂತೆ ಸರ್. ಆಮೇಲೆ ಏನ್ ಮಾಡ್ರಿ ಸರ್? ಆಮೇಲೆ ನಿನ್ನ ಕೈ ಕಾಲೆಲ್ಲ ಕತ್ತರಿಸಿ ನಾಯಿಗಳಿಗೆ ಹಂಚಿ ಬಿಡ್ತೀನಿ. ನನ್ನ ಕೈ ಕಾಲನ್ನೆಲ್ಲ ಮುರಿದು ನಾಯಿ ನರಿಗಳಿಗೆಲ್ಲ ಹಂಚಿ ಬಿಡ್ತಾರಂತ ಸರ್. ಆಮೇಲೆ ಏನ್ ಮಾಡ್ರಿ ಸರ್? ಆಮೇಲೆ ನಿನ್ನ ದೇಹದ ಮುಳೆನೆಲ್ಲ ಲಟ 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 ಅಂತ ಮುರಿದು ಕಸ ದಿಕ್ಕುಗಳಿಗೂ ಎಸೆದು ಬಿಡ್ತೀನಿ. ಸರ್, ಅದನ್ನೆಲ್ಲ ಇವತ್ತೇ ಮಾಡಿರಲ್ಲ, ಒತ್ತರಿಕೆ ಮಾಡಿರಿ ಸರ್. ನಂದೇನಾರ ನಡೆಯಂಗಿದ್ರೆ ನಾವು ಅವತಾರಿಕೆ ಮಾಡ್ತಿದ್ದೆ ಕಣೋ. ಆದ್ರೆ ಇದು ಮಾಡಿ ನಾನ್ ಬೇರೆ ಗೌರ್ಮೆಂಟ್ BCL ಅದಂತಲ್ಲಿ ಏನಾಯ್ತು? ಇದ್ರಲ್ಲಿ ಏನು ಸರ್? ಏನಾಯ್ತು? ಇದ್ರಲ್ಲಿ ಏನು ಬಿಡಿ ಸರ್? ಹೌದಾ? ಗೊಂಡು ಕುಯ್ ಬಂದ ತಕ್ಷಣ ನಮಗ ಗಡ 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 ಅಂತ ಸಿಕ್ತು ಸಿಕ್ತು. ಏನಾಯ್ತು? ಹೋಯ್ತೇನೋ? ಈಗ ಬೇಗ ಕಳಿಸು. ಕಾಡಲ್ಲಿ ಹುಲಿ ಸಿಂಹ ಚಿರತೆಗಳಿದೆ, ಆಟ ಆಡ್ಬಿಡ್ದು ಬೈಕೊಳ್ಳೋದು. ಸರ್, ಒಳಗೆ ಹೋಗಿರೋ ಗೊತ್ತಾಗಿರೋದು ನಿಮ್ಗೆ? ನಿನ್ನೆ ರಾತ್ರಿ ಪಕ್ಕದ ಊರಲ್ಲಿ ಒಂದು ಚಿನ್ನದ ತಟ್ಟೆ ಕಳ್ತನ ಆಯ್ತಂತೆ. ಗೊತ್ತಿತ್ತು? ನೀನೆಲ್ಲ ಗೊತ್ತು ಕಣ. ಕದ್ದು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಸರ್, ನೀವೇ ಇರ್ಬೇಕು ಸರ್. ನೀವೇ ಕಂಡ್ಲೇಕಾಗಿಲ್ಲ ಅಂದ್ಮೇಲೆ ನನ್ನ ಕೈ ಎಲ್ಲಿ ಆದ್ದು ಅಂತ ಸರ್. ಹಂಗೆ ಅದು ಗೊತ್ತು. ಕಳ್ಳನ ಹೆಸರೇ ನಾನು ಬರ್ತೀರಿ ಹೇಳ್ಬೋದು. ನಾವು ಕೊಡ್ತಿದ್ರು ನಾವು. ಸರ್, ನಮಗೆಲ್ಲ ಅಭ್ಯಾಸ ಇಲ್ಲ ಬಿಡಿ ಸರ್. ಏನಲ್ಲ ನಮಗೆಲ್ಲ ಅಮಾಮ್ ಸ್ವಲ್ಪ ಸ್ನಾನ ಮಾಡಿ ಅಭ್ಯಾಸನೇ ಇಲ್ಲ ಸರ್. ಇನಾಮು ಅಂದ್ರೆ ಬಕ್ಷೀಸು, ಬಹುಮಾನ, ಕ್ಯಾಶ್ ಪ್ರೈಸು. ಇನಾಮ್ ಕೊಟ್ರೆ ಸ್ವಾಮಿ? ಕೊಡಿ ಸ್ವಾಮಿ. ಮೊದಲು ಇನಾಮ್ ಮಾಡಿ ಸ್ವಾಮಿ. ಮೊದಲು ಹೆಸರು ಹೇಳು ಸ್ವಾಮಿ. ಮೊದಲು ಇನಾಮ್ ಮಾಡಿದ್ರೆ ಹೆಸರು. ಕತ್ತೆ ನನ್ನ ಮನೆ. ನಂಬಿಕೆ ಅನ್ನೋದೊಂದು ಇಷ್ಟು ಇಲ್ವಲ್ಲ ನಿಮಗೆ? ಸರ್, ನಂಬಿಕೆ ವಿಶ್ವಾಸ ಅಂತ ಕೂತ್ಕೊಂಡ್ರೆ ಹರಳಬೇಕಾಗಿರೋ ತಾವ್ರೆ ಮುದುರ್ಕೊಂಡು ಕೂತೈತೆ. ಮೊದಲು ಇನಾಮ್ ಮಾಡಿಗೆ. ಅಲ್ಲ ನನ್ನ ಬಿಡ. ಈ ಪೊಲೀಸ್ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ. ಪೊಲೀಸ್ ಮೇಲೆ ನಂಬಿಕೆ ಐತೆ. ಇನಾಮ್ ಮಾಡಿ ಸ್ವಾಮಿ. ತಡಕ ₹10. ಹೌದು 10 ರೂಪಾಯಿ. ಹಾಗೆ ಓನ್ಲಿ 10 rupees. ಎಸ್. Excuse me. ಕಳಿ ಸರ್. 110 ರೂಪಾಯಿ ಸರ್. ಎಲ್ಲ ಸರ್, ಇಲ್ಲ ಮಾತ್ರ ಮಾಡಿಲ್ಲ ಸರ್ಕಲ್ತಾವ. ನನ್ನ ಹೆಸರು ಹೇಳ್ಕೊಂಡು ಫ್ರೆಶ್ ಕಬಾಬ್ ತಿನ್ಕೊಂಡು ಹೋಗಿ. ಮಿಕ್ಕಿದ ಆಮೇಲೆ ಕೊಡ್ತೀನಿ. ಇಟ್ಟ ಇಲ್ಲ ಸರ್, ಈ ಪೊಲೀಸ್ ತಾವು ಎಷ್ಟು ಕಳೆದ ಹೇಳ್ತು? ಅಂದಾಗೆ ಏನಿಲ್ಲ ಸರ್, ಇಲ್ಲ ಟೀ ಕುಡ್ಕೊಂಡು ಹೋಗೋ ಬನ್ನಿ ಅಂದೆ. ನೋಡ, ನನಗೆ ಟೀಗಿ ಏನು ಬೇಡ. ಮೊದಲೇ ಸರಿ ಸರ್, ಒಂದೇ ಬೀಡಿ ಅಲ್ಲಿ ಸೇರ್ಕೊಂಡು ಹೋಗೋ ಬನ್ನಿ. ಬೇಡಿ ಹಾಕ್ಬಿಡ್ತೀನಿ ನೋಡು. ಅದೇನು ಸರ್, ಮಾತು ಫೋನ್ ಎತ್ತೀರಿ, ಒಳ್ಳೆ ನಾಯಿ ಕಾಲೆತ್ತಂಗೆ. ಸರ್, ಯಾವ ಕಳ್ತನ ಮಾಡ್ತಾನೋ ಅವನೇ ಕಳ್ಳ. ಕಳ್ಳ ಕಳ್ಳ ನನಗೂ ಗೊತ್ತು ಕಣ. ನಿಮಗೂ ಗೊತ್ತಾ? ಹಿಡ್ಕೊಳ್ಳಿ ಮತ್ತೆ. ನಿನ್ ಹೆಸರು ಹೇಳಿದ್ರಲ್ವ ನಾನು ಹೋಗಿ ಇಟ್ಕೊಳ್ಳೋದು. ಸರ್, ನಾವದನ್ನು ಹೇಳ್ತೇವೆ ಸರ್. ಏನಂತ? ಕಳ್ಳ. ಚಂದ್ರದಾಸ, ಇಷ್ಟೂ ಜನಗಳ ಮುಂದೆ ನನ್ನನ್ನೇ ಕಳ್ಳ ಆಗ್ತಿಲ್ಲ. ಈಗ ಇರ್ಲಿ ಸರ್, ಕಳ್ಳನ್ ಬೇರೆ ಹೆಸರು ಇರ್ತದ? ಯಾವನು ಕಳ್ತನ ಮಾಡ್ತಾನೋ ಅವನೇ ಕಳ್ಳ. ಕಳ್ಳ ಅಂದ್ರೆ ಕಳ್ಳ. ಕರೆಕ್ಟ್. ಯಾವನು ಕಳ್ತನ ಮಾಡ್ತಾನ ಅವನೇ ಕಳ್ಳ. ಕೊಳ್ಳುನ್ ಜೊತೆಗಿರೋ ನೀರು ಕಳ್ಳ, ನಿನ್ ಜೊತೆಗಿರೋ ನಾನು
ಚರಣದಾಸ ಏ ನಂಗೆ ಮೋಸ ಮಾಡೋಣ ಹೋಗ್ತೀರಾ ಎಲ್ಲಿಗೆ ಹೋಗ್ತೀಯೋ ಸಿಕ್ಕ ಸಿಕ್ತೀಯಪ್ಪ ಅಂದೆ ನಿನಗೆ.